ಮೈತ್ರಿ ಬಸ್ರವಾಯ್ಸ್ ತುಲಾರಾಶಿ ಸೆಪ್ಟೆಂಬರ್ 2025 ತಿಂಗಳ ಭವಿಷ್ಯ. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ತುಲಾರಾಶಿಯವರ ಸೆಪ್ಟೆಂಬರ್ 2025 ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ತುಲಾರಾಶಿ ಚಿಹ್ನೆಯವರು ಸಾಮಾನ್ಯವಾಗಿ ಸಮತೋಲನ, ಸೌಂದರ್ಯ, ನ್ಯಾಯಪ್ರಿಯತೆ ಮತ್ತು ಶಾಂತಿಯ ಪರನಾಗಿರುತ್ತಾರೆ. 2025 ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರಿಗೆ ಯಾವ ರೀತಿಯ ಅವಕಾಶಗಳನ್ನು, ಸವಾಲುಗಳನ್ನು, ಯಶಸ್ಸುಗಳನ್ನು ಮತ್ತು ಎಚ್ಚರಿಕೆಗಳನ್ನು ತರುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. 1. ಸಾಮಾನ್ಯ ಭವಿಷ್ಯ ಜನರಲ್ ಪ್ರೆಡಿಕ್ಷನ್. ಈ ತಿಂಗಳು ಚಂದ್ರ ಮತ್ತು ಶುಕ್ರನ ಪ್ರಭಾವ ತುಲಾರಾಶಿಯವರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಹೊಸ ಅವಕಾಶಗಳು ದೊರಕುತ್ತವೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಮಾಡಬಾರದು. ಆತ್ಮವಿಶ್ವಾಸ ಹೆಚ್ಚಾದರೂ ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ಒತ್ತಡ ಬರಬಹುದು. ಈ ತಿಂಗಳಲ್ಲಿ ಕುಟುಂಬ, ವೃತ್ತಿ, ಆರ್ಥಿಕತೆ ಎಲ್ಲವನ್ನೂ ಸಮತೋಲನದಲ್ಲಿ ಇಡಬೇಕಾಗುತ್ತದೆ. 2. ಕುಟುಂಬ ಜೀವನ ಫ್ಯಾಮಿಲಿ ಲೈಫ್. ಕುಟುಂಬದಲ್ಲಿ ಹಳೆಯ ವಿವಾದಗಳು ಬಗೆಹರಿಯುವ ಸಾಧ್ಯತೆಯಿದೆ. ಹಿರಿಯರಿಂದ ಸಹಕಾರ ಮತ್ತು ಆಶೀರ್ವಾದ ದೊರಕುತ್ತದೆ. ಆದರೆ ಸಹೋದರ ಸಹೋದರಿಯರೊಂದಿಗೆ ಸಣ್ಣ ಮನಸ್ತಾಪವಾಗುವ ಸಾಧ್ಯತೆಯಿದೆ, ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಅಗತ್ಯ. ಮದುವೆಯಾದವರು ದಾಂಪತ್ಯ ಜೀವನದಲ್ಲಿ ಸಿಹಿತನ ಹೆಚ್ಚುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಾಧನೆ ನಿಮಗೆ ಹೆಮ್ಮೆ ತರುತ್ತದೆ. 3. ಉದ್ಯೋಗ ಮತ್ತು ವೃತ್ತಿ ಕರಿಯರ್ ಆ್ಯಂಡ್ ಪ್ರೊಫೆಷನ್. ಸರ್ಕಾರಿ ಕೆಲಸದಲ್ಲಿ ಇರುವವರು ಹೆಚ್ಚುವರಿ ಜವಾಬ್ದಾರಿ ಪಡೆಯಬಹುದು. ಖಾಸಗಿ ಉದ್ಯೋಗದಲ್ಲಿ ಇರುವವರಿಗೆ ಪದೋನ್ನತಿ ಅಥವಾ ಹೊಸ ಪ್ರಾಜೆಕ್ಟ್ಗಳ ಅವಕಾಶ ಸಿಗುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಬೇಕು, ಇಲ್ಲದಿದ್ದರೆ ಅಸೂಯೆ ಮತ್ತು ಗಾಸಿಪ್ ಸಮಸ್ಯೆ ತರಬಹುದು. ವ್ಯಾಪಾರಿಗಳಾದ ತುಲಾರಾಶಿಯವರು ಹೊಸ ಒಪ್ಪಂದಗಳು, ವಿದೇಶ ಸಂಪರ್ಕಗಳು ಮೂಲಕ ಲಾಭ ಪಡೆಯಬಹುದು. ತಿಂಗಳ 2ನೇ ಭಾಗದಲ್ಲಿ ಮುಖ್ಯ ನಿರ್ಧಾರ ಕೈಗೊಳ್ಳಲು ಸೂಕ್ತ ಸಮಯ. 4. ಆರ್ಥಿಕ ಸ್ಥಿತಿ ಫಿನಾನ್ಸ್. ತಿಂಗಳ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚು ಸಂಭವಿಸುವ ಸಾಧ್ಯತೆಯಿದೆ. ಹೂಡಿಕೆ ಮಾಡುವವರು ರಿಸ್ಕ್ ಕಡಿಮೆ ಇರುವ ಕ್ಷೇತ್ರಗಳನ್ನು ಆಯ್ಕೆ ಮಾಡಬೇಕು. ಸಾಲ ತೀರಿಸುವ ಅವಕಾಶ ದೊರಕಬಹುದು. ಆಸ್ತಿ ಮನೆ ಸಂಬಂಧಿತ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ. ತಿಂಗಳ ಕೊನೆಯಲ್ಲಿ ಹಣಹರಿವಿನಲ್ಲಿ ಸುಧಾರಣೆ ಕಾಣಬಹುದು. 5. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಎಜುಕೇಷನ್ ಆ್ಯಂಡ್ ಸ್ಟೂಡೆಂಟ್ಸ್. ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕೇಂದ್ರೀಕರಣ ಹೆಚ್ಚಾಗುತ್ತದೆ. ಸ್ಪರ್ಧಾ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಆದರೆ ಸಾಮಾಜಿಕ ಮಾಧ್ಯಮ ಅಥವಾ ಅಲಸತನದಿಂದ ಸಮಯ ವ್ಯರ್ಥ ಮಾಡುವ ಸಾಧ್ಯತೆಯಿದೆ. ವಿದೇಶದಲ್ಲಿ ಓದುವ ಆಸೆ ಇರುವವರಿಗೆ ಸಕಾರಾತ್ಮಕ ಸುದ್ದಿಗಳು ಬರಬಹುದು. 6. ಪ್ರೀತಿ ಮತ್ತು ವೈವಾಹಿಕ ಜೀವನ ಲವ್ ಆ್ಯಂಡ್ ಮ್ಯಾರಿಡ್ ಲೈಫ್. ಪ್ರೇಮಿಗಳಾದವರು ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಚರ್ಚೆ ಮಾಡಬಹುದು. ಕೆಲವು ತುಲಾರಾಶಿಯವರಿಗೆ ಹಳೆಯ ಸಂಬಂಧದಿಂದ ಅಸಮಾಧಾನ ಅಥವಾ ಜಗಳ ಆಗುವ ಸಾಧ್ಯತೆಯಿದೆ. ಮದುವೆಯಾದವರು ಪತ್ನಿ ಅಥವಾ ಪತಿಯ ಬೆಂಬಲದಿಂದ ಹೊಸ ಸಾಧನೆಗಳತ್ತ ಹೆಜ್ಜೆ ಇಡುತ್ತಾರೆ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಮಧ್ಯ ಸೆಪ್ಟೆಂಬರ್ನ ನಂತರ ಶುಭ ಸುದ್ದಿ ದೊರೆಯುವ ಸಾಧ್ಯತೆಯಿದೆ. 7. ಆರೋಗ್ಯ ಹೆಲ್ತ್. ತಿಂಗಳ ಆರಂಭದಲ್ಲಿ ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆ ಕಾಡಬಹುದು. ನಿಯಮಿತ ಆಹಾರ, ವ್ಯಾಯಾಮದಿಂದ ಆರೋಗ್ಯ ಸುಧಾರಿಸುತ್ತದೆ. ಮಾನಸಿಕ ಒತ್ತಡ ಹೆಚ್ಚಾದರೂ ಧ್ಯಾನ, ಯೋಗ, ಪ್ರವಾಸ ಉತ್ತಮ ಪರಿಹಾರವಾಗಬಹುದು. ವೃದ್ಧರಿಗೆ ಮೂಳೆ ಸಂಧಿ ಸಮಸ್ಯೆ ಕಾಣಬಹುದು, ಎಚ್ಚರಿಕೆ ಅಗತ್ಯ. 8. ಪ್ರಯಾಣ ಟ್ರಾವೆಲ್. ಉದ್ಯೋಗ ಮತ್ತು ವ್ಯವಹಾರ ಸಂಬಂಧಿತ ಸಣ್ಣ ಪ್ರಯಾಣ ಸಾಧ್ಯ. ದೀರ್ಘ ಪ್ರಯಾಣಗಳು ಹೆಚ್ಚು ಲಾಭದಾಯಕವಾಗುವುದಿಲ್ಲ. ಕುಟುಂಬ ಸಮೇತ ಯಾತ್ರೆ ಅಥವಾ ಧಾರ್ಮಿಕ ಸ್ಥಳ ಭೇಟಿ ಯೋಜನೆ ನಡೆಯಬಹುದು. 9. ಧಾರ್ಮಿಕ ಆಧ್ಯಾತ್ಮಿಕ ಜೀವನ. ಈ ತಿಂಗಳಲ್ಲಿ ಪೂಜೆ, ಹೋಮ, ಹವನ, ಜಪ, ಧ್ಯಾನಗಳಿಗೆ ಒತ್ತು ಕೊಡಬೇಕು. ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆ ತುಲಾರಾಶಿಯವರಿಗೆ ಉತ್ತಮ ಫಲ ತರುತ್ತದೆ. ದಾನ ಧರ್ಮ, ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರೆ ಶುಭ ಫಲ ಹೆಚ್ಚುತ್ತದೆ. 10. ಶ್ಲಾಘನೆ ಮತ್ತು ಎಚ್ಚರಿಕೆ ಟಿಪ್ಸ್ ಆ್ಯಂಡ್ ಕಾಷನ್ಸ್. ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಬೇಡ. ಆರೋಗ್ಯ ಕಡೆ ನಿರ್ಲಕ್ಷ್ಯ ಮಾಡಬಾರದು. ಹಳೆಯ ಶತ್ರುಗಳು ಮತ್ತೆ ತಲೆದೋರುವ ಸಾಧ್ಯತೆಯಿದೆ. ಶಾಂತ ಮನಸ್ಸಿನಿಂದ ಎದುರಿಸಬೇಕು. ಕುಟುಂಬದ ಏಕತೆಯನ್ನು ಕಾಪಾಡುವುದು ಮುಖ್ಯ. ಒಟ್ಟಿನಲ್ಲಿ ಸೆಪ್ಟೆಂಬರ್ 2025 ತುಲಾರಾಶಿಯವರಿಗೆ ಸಾಧನೆ ಮತ್ತು ಸವಾಲು ಎರಡನ್ನೂ ತರುವ ತಿಂಗಳು. ಧೈರ್ಯ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ನೀವು ಜೀವನದಲ್ಲಿ ಮುನ್ನಡೆಯಬಹುದು. ಕುಟುಂಬ, ವೃತ್ತಿ ಮತ್ತು ಆರ್ಥಿಕತೆಗಳಲ್ಲಿ ಸಮತೋಲನ ಕಾಪಾಡಿದರೆ ಯಶಸ್ಸು ಖಂಡಿತ ನಿಮ್ಮದೇ ಆಗುತ್ತದೆ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಶುಭ, ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯ ತುಂಬಿರಲಿ. ಆದಿಶಕ್ತಿ ಒಳ್ಳೆಯದು ಮಾಡಲಿ.